ಗ್ರಾಮ ಪಂಚಾಯತ್ ಸದಸ್ಯನಿಗೆ ಅವಾಚ್ಯ ಶಬ್ದಗಳಿಂದ ಎಸ್ಐ ನಿಂದನೆ ಮಾಡಿದ್ದಾರೆ. ಇಲವಾಲ ಠಾಣೆ ಎಸ್ಐ ಮುದ್ದುಮಾರಪ್ಪ ವಿರುದ್ಧ ಈ ಒಂದು ಆರೋಪ ಕೇಳಿಬಂದಿದೆ. ಮೈಸೂರಿನ ಇಲವಾಲ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಈ ರೀತಿಯ ಬೈಗಳನ್ನು ನಿಂದನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ಸ್ಪೆಕ್ಟರ್ ಗಣೇಶ ವಿಸರ್ಜನೆ ವಿಚಾರವಾಗಿ ನಿಂದಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯತ್ ಸದಸ್ಯ ಸಿದ್ದರಾಜ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಅಂತ ದೂರವಾಣಿ ಕರೆ ಮಾಡಿದ್ದ ವೇಳೆ ನಿಂದಿಸಿರುವಂತಹ ಆಡಿಯೋ ಕೂಡ ಈಗ ವೈರಲ್ ಆಗಿದೆ. ಎಸ್ಐ ವಿರುದ್ಧ ಠಾಣೆ ಎದುರು ಈಗ ಪ್ರತಿಭಟನೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಗ್ರಾಮ ಪಂಚಾಯತ್ ಸದಸ್ಯನಿಗೆ ಎಸ್ಐ ಒಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ಆಡಿಯೋ ಈಗ ವೈರಲ್ ಆಗಿರೋದು. ಇಲವಾಲ ಠಾಣೆ ಎಸ್ಐ ಮುದ್ದುಮಾರಪ್ಪ ವಿರುದ್ಧ ಈ ಒಂದು ಆರೋಪ ಕೇಳಿಬಂದಿದೆ. ಮೈಸೂರಿನ ಇಲವಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಗಣೇಶ ವಿಸರ್ಜನೆ ವಿಚಾರವಾಗಿ ಗ್ರಾಮ ಪಂಚಾಯತ್ ಸದಸ್ಯ ಸಿದ್ದರಾಜು ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಲಾಗಿದೆ. ಈ ಸಂಬಂಧ ಸಿದ್ದರಾಜು ಮತ್ತೆ ಮುದ್ದು ಮಾರಪ್ಪ ನಡುವಿನ ಆಡಿಯೋ ಏನು ವೈರಲ್ ಆಗಿದೆ. ಆ ದೂರವಾಣಿ ಕರೆಯಲ್ಲಿ ಮಾತನಾಡಿರೋದ್ರಲ್ಲಿ ಏನೇನಿದೆ ನೋಡೋಣ ಬನ್ನಿ, ಕೇಳೋಣ ಬನ್ನಿ. ಮಾತಾಡೋದಕ್ಕೆ ಸ್ವತಃ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಸಿದ್ದರಾಜು ಅವರೇ ಈಗ ಸಂಪರ್ಕದಲ್ಲಿದ್ದಾರೆ. ಸಿದ್ದರಾಜು ಅವರೇ, ಏನಿದೆ ಆಡಿಯೋ ವೈರಲ್ ಆಗಿದೆ, ಯಾವ ಶಬ್ದನೂ ಕೇಳೋದಕ್ಕೆ ಸಾಧ್ಯ ಆಗದೆ ಇರೋ ಅಷ್ಟು ನಿಂದಿಸಲಾಗಿದೆ ಅನ್ಸುತ್ತೆ, ಕೆಟ್ಟ ಕೆಟ್ಟ ಶಬ್ದಗಳು ಅಂತ. ನೋಡಿ ಮೇಡಮ್, ಇದು ರಕ್ಷಕರೇ ನಮ್ಮನ್ನ ಈ ರೀತಿ ನಾವು ಪೊಲೀಸರು ಇರೋದು ನಮ್ಮನ್ನ ರಕ್ಷಣೆ ಮಾಡಕ್ಕೆ ಅಂತ. ಮೇಡಮ್, ಇಲ್ಲಿ ನಡೆದಿದ್ದಂತ ನಿಜವಾದ ಘಟನೆ ಅಂದ್ರೆ ಮೇಡಮ್, ಇಲ್ಲಿ ಗಣಪತಿ ಕೂರ್ಸಿದ ಮೇಡಮ್. ಗಣಪತಿಗೆ 30ನೇ ತಾರೀಕುವರೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಹುಡುಗರಿಗೆ ಮೇಡಮ್. ಹಲೋ, ಹೇಳಿ. ಕೊಟ್ಟಿದ್ದಾರೆ. ನಾವು ನಿನ್ನೆ ಊರಿಗೆ ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ರಂತೆ ಮೇಡಮ್ ಹುಡುಗರ ಹತ್ರ. ನಾನು ಪಂಚಾಯತಿ ಮೆಂಬರು, ನಾವು AEE ಆಫೀಸ್ ಅಲ್ಲಿ ಇದ್ದೆ ಮೇಡಮ್, ಮೈಸೂರಲ್ಲಿ ಜಿಲ್ಲಾ ಪಂಚಾಯತಿ ಆಫೀಸ್ಗೆ ಹೋಗಿದ್ದೆ. ಅಲ್ಲಿಗೆ ಇವ್ರು ಫೋನ್ ಮಾಡಿದ್ರು ಮೇಡಮ್. ನಾನಾಗ ಸರ್ ನಾನೇ ಸಿದ್ದರಾಜು ಮಾತಾಡ್ತಾ ಇರೋದು, ಪಂಚಾಯತಿ ಮೆಂಬರು. ಸರ್ 30ನೇ ತಾರೀಕುವರೆಗೆ ನೀವು ಡೇಟ್ ಕೊಟ್ಟಿದ್ದೀರಿ ಸರ್, ದಯವಿಟ್ಟು ನೋಡಿ ಸರ್, ಚೆಕ್ ಮಾಡಿ ಸರ್ ಅಂತ ಹೇಳ್ದೆ ಮೇಡಮ್. ಇಲ್ಲ ಹಂಗೆ ಅಂದ್ರು. ಸರ್ ಒಂದ್ ನಿಮಿಷ ಸರ್, ಕೇಳಿಸ್ತಲ್ಲ ಸರ್, ಸರ್ ಲಿಸನ್ ಸರ್ ಅಂತ ಅಂದಿದ್ ಅಷ್ಟೇ ಮೇಡಮ್. ನಾನು ಅಲ್ಲಿಂದ ಶುರು ಮಾಡಿದ್ರು, ಬೋಳಿ ಮಗನೇ ನನ್ಗೆ ಲಿಸನ್ ಅಂತ ಹೇಳ್ತೀಯ, ಸೂಳೆ ಮಗನೇ, ಬಾ ನೀನು. ಸಿದ್ದರಾಜು ಅವರೇ, ಅಶ್ಲೀಲ ಪದ ಅಂದ್ರೆ ಸಾಕು, ಯಾಕಂದ್ರೆ ಮಕ್ಕಳು ಮಹಿಳೆಯರು ಎಲ್ಲರೂ ಕೂಡ ಈ ಚಾನೆಲ್ ನೋಡ್ತಾ ಇರ್ತಾರಲ್ವಾ. ಹೌದೌದು ಮೇಡಮ್, ನನ್ಗೆ ಅಸಹ್ಯ ಆಗ್ತಾ ಇದೆ ಮೇಡಮ್. ನೋಡಿ ಮೇಡಮ್, ನನ್ಗೆ ಎಷ್ಟು ನೋವಾಗಿರ್ಬೇಕು ಮೇಡಮ್. ನನಗೆ ತಾಯಿ ಬಗ್ಗೆ ಎಲ್ಲ ಮಾತಾಡಿದಾರೆ ಮೇಡಮ್. ನಾವೇನಾದ್ರು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಳ್ಳಿ ಮೇಡಮ್. ಕಾನೂನಿಗೆ ನಾನು ತಲೆ ತೆಗಿಸ್ತೀನಿ ಮೇಡಮ್. ನಾನು ಅಂದ್ರೆ ಸಿದ್ದರಾಜ್ ಅವರೇ, ಈ ಸಂದರ್ಭ ನೀವೇನು ಅವ್ರಿಗೆ ಕೋಪ ಬರೋ ಏನು ಮಾತನಾಡಿಲ್ಲ? ಇಲ್ಲ ಮೇಡಮ್, ನಾನು ಏನು ಮಾತಾಡಿಲ್ಲ ಮೇಡಮ್. ನಾನು ಸರ್ ಕೇಳಿಸ್ತಾ ಇಲ್ಲ ಸರ್, ಸ್ವಲ್ಪ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್ ಅಂತ ಅಂದಿದ್ ಅಷ್ಟೇ ಮೇಡಮ್. ನಾನೇನು, ಏಕೆಂದ್ರೆ ನಾವು ಗೌರವಿಸ್ತೀವಿ ಮೇಡಮ್, ಸರ್ಕಾರಿ ಅಧಿಕಾರಿನ ಗೌರವಿಸ್ಬೇಕು ಮೇಡಮ್. ನಾವು ಒಬ್ರು ವಿದ್ಯಾವಂತರೇ ಮೇಡಮ್. ಅದು ಅಲ್ಲದೆ ನಾವು ನಮ್ಮ ಹರೀಶ್ ಗೌಡ್ರು ಇದಾರೆ, ಅವರ ಒಂದು ನಿರ್ದೇಶನದಲ್ಲಿ ಬೆಳೆದಿರೋಂಥವ್ರು ಮೇಡಮ್. ನಾವು ಯಾರಿಗೂ ಏಕವಚನದಲ್ಲೇ ಆಗ್ಲಿ, ಒಂದು ಹೊರಟತನದಲ್ಲೇ ಆಗಿ ಮಾತಾಡೋ ಅಭ್ಯಾಸ ಇಲ್ಲ ಮೇಡಮ್ ನಮ್ಗೆ. ನಾವು ತುಂಬಾ ಗೌರವಿಸ್ತೀವಿ ಮೇಡಮ್, ಮರ್ಯಾದೆ ಕೊಡ್ತೀವಿ ಮೇಡಮ್. ಈಗ ನಿಮ್ಗೆ ಈ ರೀತಿ ಮಾತನಾಡಿರೋದಕ್ಕೆ ತಮ್ಗೆ ಬೇಜಾರಾಗಿದೆ, ಜೊತೆಗೆ ಈ ರೀತಿ ಅವ್ರು ಮಾತನಾಡಬಾರ್ದಿತ್ತು ಕೂಡ. ಇದಕ್ಕೆ ವಿರುದ್ಧವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮ ಕೈಗೊಳ್ಳಕ್ ಮುಂದಾಗಿದ್ದಾರೆ? ಕಂಪ್ಲೇಂಟ್ ಈಗ ಊರ್ ಜನ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಮೇಡಮ್, ಹೊರಗಡೆಯಿಂದನೂ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕಡೆಯಿಂದ ನಾವು ಸ್ಟೇಷನ್ ಹತ್ರ ಈಗ ನಾವು ಪ್ರತಿಭಟನೆ ಮಾಡಕ್ ಬರ್ತಾ ಇದೀವಿ ಮೇಡಮ್. ಅವರು ಯಾವುದೇ ಒಬ್ಬ ರಾತ್ರಿ ಹೇಳ್ತಾರೆ ಮೇಡಮ್, ಅವರು ನನ್ಗೆ ಪಂಚಾಯತಿ ಮೆಂಬರ್ ಅಂತ ಗೊತ್ತಿರ್ಲಿಲ್ಲ, ದೈಹಿಕ ಅಂಗ ಹೊಂದಿದವರು ಅಂತ ಗೊತ್ತಿರ್ಲಿಲ್ಲ. ಹಾಗಾದ್ರೆ ಬೇರೆಯವ್ರಿಗೆ ಮಾತಾಡ್ಬೋದಾ ಮೇಡಮ್ ಇವರು? ಅವ್ವ ಅಪ್ಪ ಅಂತ ಮಾತಾಡೋದಕ್ಕೆ ಕಾನೂನಲ್ಲಿ ಇವ್ರಿಗೆ ಇದ್ ಕೊಟ್ಟಿದಾರ, ಮಾತಾಡ್ಬೋದು ಅಂತ ಕೊಟ್ಟಿದಾರ ಮೇಡಮ್. ಇವರು ನಾವು ಕಾನೂನ್ನ ಮೀರಿದ್ರೆ ನಮ್ಗೆ ಶಿಕ್ಷೆ ಕೊಡ್ಲಿ ಮೇಡಮ್, ಅದಕ್ಕೆ ಇವ್ರಿಗೆ ಅಧಿಕಾರ ಇದೆ. ಅದ್ಬಿಟ್ಟು ನಮ್ ತಾಯಿ ತಂದೆ ಈ ವಿಚಾರ ಮಾತಾಡೋಕೆ ಇವ್ರಿಗೆ ಅಧಿಕಾರ ಕೊಟ್ಟಿದಾರ ಮೇಡಮ್ ಇವ್ರಿಗೆ. ಖಂಡಿತ ತಪ್ಪಾಗುತ್ತೆ. ನಾವು ಪೊಲೀಸರನ್ನ ಗೌರವಿಸ್ತೀವಿ ಮೇಡಮ್, ನಾವು ನಮ್ಮನ್ನ ರಕ್ಷಣೆ ಮಾಡಕ್ಕೆ ಅವ್ರು ಇರೋದು ನಾವು ಗೌರವಿಸ್ತೀವಿ. ಆದ್ರೆ ಇವತ್ತು ನನ್ನ ವೈಯಕ್ತಿಕ ತೇಜವಧೆ ಆಗಿದೆ ಮೇಡಮ್. ಊರ್ ತುಂಬಾ ನನ್ನನ್ನು ಬೈಕಂಡ್ ತಿರುಗಿದ್ದಾರೆ, ಊರ್ ತುಂಬಾ ತಿರುಗಿದ್ದಾರೆ ಮೇಡಮ್. ನಾನ್ ನಿನ್ನೆ ಅವ್ರಿಗೆ ಆ ಕೋಪದಲ್ಲಿ ನಾನು ಸಿಕ್ಕಿದ್ರೆ ಅವ್ರು ನನ್ನ ಕೊಲೆ ಮಾಡಕ್ಕೂ ಎಸ್ತಾ ಇರ್ಲಿಲ್ವಂತೆ ಮೇಡಮ್. ನಮ್ಮ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ, ನಾನು ಅಲ್ಲಿ ಬೇರೆ ಯಾರೋ ನಮ್ಮ ಹುಡುಗ ಹಂಗ್ ಮಾತಾಡಲ್ವಲ್ಲ ಅಂತ ಕೇಳಿದಕ್ಕೆ ಅವ್ರ ಮೇಲೆ ಅಲ್ಲೇ ನಮ್ಮ ಮನೆ ಹತ್ರನೂ ಹೋಗಿದ್ದಾರೆ ಮೇಡಮ್. ನಮ್ಮ ತಂದೆ ತಾಯಿಗೂ ಬೆದರಿಕೆ ಹಾಕಿದ್ದಾರೆ ಮೇಡಮ್. ನಿನ್ ಮಗನ್ ಸಾಯಿಸ್ತೇ, ಇವತ್ತು ನಾವ್ ಅವ್ನು ಹೊಡಿದೆ, ಅವ್ನು ಸಾಯಿಸ್ತೇ, ನಾವ್ ಇಲ್ಲಿಂದ ಹೋಗಲ್ಲ ಅಂತ ಜೀಪಲ್ಲಿ ಕೂತಿದ್ರಂತೆ ಮೇಡಮ್.
ಓಕೆ. ಹೌದು ಮೇಡಮ್. ಈ ರೀತಿ ಎಲ್ಲ ಮಾಡಿದಾರೆ ಹಾಗಾದ್ರೆ ಮುದ್ದು ಮಾರಪ್ಪ ಅವರು? ಹೌದು ಮೇಡಮ್. ಅದಕ್ಕೆ ನಾವು ಊರವರು ಎಲ್ಲಾರನು ಕೇಳಿದೀನಿ ಮೇಡಮ್. ಎಲ್ಲಾರು ಹೋಗ್ತೀವಿ ಮೇಡಮ್, ಪ್ರತಿಭಟನೆ ಮಾಡ್ತೀವಿ. ಬೇರೆ ಒಬ್ರು ಯಾವ್ದೇ ರೀತಿ ಒಬ್ಬ ನಾಗರಿಕರಿಗೆ ಮೇಡಮ್ ಯಾರು ಮೇಡಮ್ ಅಧಿಕಾರಿಗಳು ಕೆಟ್ಟ ರೀತಿ ಮಾತಾಡಬಾರ್ದು. ನಮ್ಗೆ ಕೊನೆ ಆಗ್ಬೇಕು ಮೇಡಮ್. ಓಕೆ. ಸಿದ್ದರಾಜ್ ಅವರೇ, ಪ್ರತಿಭಟನೆ ಮಾತ್ರ ಮಾಡ್ತೀರಾ ಅಥವಾ ಈ ಬಗ್ಗೆ ದೂರ ಏನಾದ್ರು ಕೊಡ್ತೀರಾ? ದೂರ್ ಕೊಟ್ಟಿದೀನಿ ಮೇಡಮ್. ಆಲ್ರೆಡಿ SP ಆಫೀಸಿಗೆ ನಾವು ದೂರ್ ಕೊಟ್ಟಿದೀವಿ ಮೇಡಮ್. ಯಾವ ರೀತಿ ಬಂತು ರಿಯಾಕ್ಷನ್ ಅವ್ರದ್ದು? ಅವ್ರು ಸ್ಪಂದಿಸಿದಾರೆ ಮೇಡಮ್. ನಮ್ಮ ಒಂದು ಇದಕ್ಕೆ ಸ್ಪಂದಿಸಿದಾರೆ ಮೇಡಮ್ ಅವರು. ಇವರು ಮುದ್ದು ಮಾರಪ್ಪ ಅವ್ರು ನಿಮ್ ಮೊದ್ಲೇ ಗೊತ್ತಾ SI? ಇಲ್ಲ ಮೇಡಮ್, 1-2 ಸಲ ನೋಡಿದೆ ಮೇಡಮ್ ಅಷ್ಟೇ. ನಾವು ಅದೇ ಮಾಮೂಲಿ ಔಪಚಾರಿಕವಾಗಿ ಮೀಟ್ ಮಾಡ್ತಾರಲ್ಲ, ಹೊಸದಾಗಿ ಬಂದಾಗ ನೋಡಿದೆ ಮೇಡಮ್. 2-3 ಸಲ ನೋಡಿದೆ ಅಷ್ಟೇ ಮೇಡಮ್. ನಾವು ಹೆಚ್ಚಾಗಿ ಸ್ಟೇಷನ್ ಕಡೆ ಹೋಗೋದಿಲ್ಲ ಮೇಡಮ್ ನಾವು. ಓಕೆ. ಅವ್ರು ನಿಮ್ ಜೊತೆ ಮಾತ್ರ ಈ ರೀತಿ ನಡ್ಕೊಂಡಿರೋದು ಅಥವಾ ಇನ್ನು ಬೇರೆಯವ್ರ ಜೊತೆಗೂ ಹಿಂಗೇನಾ? ಮೇಡಮ್ ಎಲ್ಲ ಸುಮಾರು ನಮ್ಮ ಪಂಚಾಯತಿ ಮೆಂಬರ್ ಗಳೆಲ್ಲ ಹೇಳ್ತಿದಾರೆ ಮೇಡಮ್. ಸುಮಾರು ಜನ ಹೇಳಿದಾರೆ ಮೇಡಮ್. ಎಲ್ರಿಗೂ ಮಾತಾಡ್ತಾರೆ ಬೋಳಿ ಮಗ ಸೂಳ ಮಗ ಅಂತಾನೆ ಪದನೇ ಬಳಸೋದವ್ರು ಅಂತ ಹೇಳಿದಾರೆ. ಹೇಳಿದೆ ಸಿದ್ದರಾಜ್ ಅವರೇ, ಫೋನ್ ಇದು ಟಿವಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಅಂತ. ಮೇಡಮ್ ಕ್ಷಮಿಸಿ ಮಾಡಲ್ಲ, ಆ ಪದಗಳನ್ನೇ ಬಳಕೆ ಮಾಡಿರೋದು ಮೇಡಮ್ ಅವರು. ಅಂದ್ರೆ ನಮ್ಗೆ ಅಷ್ಟು ನೋವಾಗ್ಬಿಟ್ಟಿದೆ ಮೇಡಮ್. ನಮ್ ತಾಯಿ ಬಗ್ಗೆ ಮಾತಾಡಿದ್ರಲ್ಲ ಮೇಡಮ್, ಅದು ತುಂಬಾ ನೋವಾಗಿದೆ ಮೇಡಮ್ ನಮ್ಗೆ. ಎಲ್ಲ ಸುಮಾರು ಅವ್ರ ಸಹೋದ್ಯೋಗಿಗಳು ಪ್ರತಿಯೊಬ್ಬರ ಜೊತೆ ಇಂಥ ಅವ್ಯಾಚ ಶಬ್ದಗಳಿಂದಾನೆ ಅಂತ ಮೇಡಮ್ ಅವ್ರು ಮಾತಾಡೋದು ಮೇಡಮ್. ಹಾಗಾದ್ರೆ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಲೇಬೇಕಲ್ವಾ? ಹೌದು ಮೇಡಮ್, ಫುಲ್ ಸ್ಟಾಪ್ ಹಾಕ್ಲೇಬೇಕು. ಎಲ್ಲರನ್ನು ಗೌರವಿಸ್ಬೇಕು ಮೇಡಮ್. ನಾವು ಆ ರೀತಿ ಮಾತಾಡಿದ್ರೆ ನಮಗೂ ಶಿಕ್ಷೆ ಆಗ್ಲಿ ಮೇಡಮ್, ನಮ್ಗೂನು. ನಾನು ಅದನ್ನೇ ಹೇಳ್ದೆ ಮೇಡಮ್. ನಾನ್ ಕೇಳ್ದೆ ಮೇಡಮ್ ರಾತ್ರಿ, ನೀವು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ನಮ್ಮನ್ನ ತಿದ್ದಬೇಕಾದವ್ರು ನೀವೇ ಈ ರೀತಿ ಅವ್ಯಾಚ ಶಬ್ದದಿಂದ ನಮ್ಮನ್ನ ಬೋದ್ರೆ ನಮ್ಗೆ ರಕ್ಷಣೆ ಕೊಡೋರು ಯಾರು? ಅಂದ್ರೆ ನನ್ಗೆ ಗೊತ್ತಾಗ್ಲಿಲ್ಲಪ್ಪ, ನೀನು ಮೆಂಬರ್ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಸಾಮಾನ್ಯ ಪ್ರಜೆಗೆ ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದಾ ಅಂತ ಕೇಳ್ದೆ. ಖಂಡಿತ ಸರಿಯಾದ ಪ್ರಶ್ನೆನ ಕೇಳಿದಿರಾ ನೀವು ಮೇಡಮ್? ಸರಿಯಾದ ಪ್ರಶ್ನೆನೇ ಕೇಳಿದಿರಾ ನೀವು? ಅದೇನೆ ಮೇಡಮ್, ಸಾಮಾನ್ಯ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳಿದೆ ಮೇಡಮ್. ನಮ್ಮನ್ನ ಅವ್ಯಾಚ ಶಬ್ದಗಳಿಂದ ಬೈಯುವಂತ ಅಧಿಕಾರವನ್ನ ನಿಮ್ಗೆ ಕೊಟ್ಟವ್ರು ಯಾರು ಸರ್ ಅಂತ ಕೇಳಿದೆ ಮೇಡಮ್. ಏನಂದ್ರೆ? ಅದೇ ಮೇಡಮ್, ನಾವು ಕಾನೂನು ತಪ್ಪು ಮಾಡಿದ್ರೆ ಮೇಡಮ್, ಅದಕ್ಕೆ ಸಂವಿಧಾನದಲ್ಲಿ ಕಾನೂನುಗಳಿವೆ, ಸೆಕ್ಷನ್ಗಳಿವೆ. ಸೆಕ್ಷನ್ ಪ್ರಕಾರ ನಮ್ಮ ಮೇಲೆ ಆಕ್ಷನ್ ತಗೊಳ್ಳಿ ಮೇಡಮ್. ಅವರು ನಮ್ಮ ತಾಯಿ ತಂದೆ ನಮ್ಮ ವೈಯಕ್ತಿಕ ವಿಚಾರವನ್ನ ಮಾತಾಡೋದಕ್ಕೆ, ನಮ್ಮ ವೈಯಕ್ತಿಕವಾಗಿ ನಮ್ಮನ್ನ ಬೈಯೋದಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಮೇಡಮ್? ಈ ಬಗ್ಗೆ ನೀವು ದೂರು ಕೊಟ್ಟಿದ್ದೀರಾ, ಈಗ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದೀರಾ. ಅವರು ಮಾತನಾಡಿರೋದು ನಿಜಕ್ಕೂ ಕೂಡ ಸರಿ ಇಲ್ಲದೆ ಇರುವಂತಹ ವಿಚಾರ, ಈ ರೀತಿ ಮಾತನಾಡಿರೋದು. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತಹ ಕ್ರಮವನ್ನ ಸಂಬಂಧಪಟ್ಟ ಅಧಿಕಾರಿಗಳು ತಗೊಳ್ಳಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SI ಮುದ್ದು ಮಾರಪ್ಪ ಅವರನ್ನ ಸಂಪರ್ಕಿಸೋದಕ್ಕೆ TV9 ಪ್ರಯತ್ನ ಮಾಡ್ತು. ಆದ್ರೆ TV9 ಕರೆ ಅಂತ ಗೊತ್ತಾದ ತಕ್ಷಣ SI ಮುದ್ದು ಮಾರಪ್ಪ ಕರೆಯನ್ನ ಕಟ್ ಮಾಡ್ತಾ ಇದ್ದಾರೆ.